ಈ ಜಗತ್ತನ್ನು ತಿರಸ್ಕರಿಸಲಿಲ್ಲ. ಶರಣರು ಬದುಕಿದ ರೀತಿ ಎಷ್ಟು ಅದ್ಭುತ ಅಂದ್ರೆ, ಶರಣರು ಈ ಬದುಕನ್ನು ತಿರಸ್ಕರಿಸಲೂ ಇಲ್ಲ, ಈ ಜಗತ್ತನ್ನು ತಿರಸ್ಕರಿಸಲಿಲ್ಲ, ಈ ಜಗತ್ತನ್ನು ಪುರಸ್ಕರಿಸಲೂ ಇಲ್ಲ, ಈ ಜಗತ್ತನ್ನು ಪ್ರಸಾದೀಕರಿಸಿ ಬದುಕಿದರವರು. ಅದಕ್ಕಾಗಿ ಅವರು ಸಂತೋಷವಾಗಿದ್ದರು. ಪ್ರಾಸಾದಿಕ ಭಾವದಿಂದ ಈ ಜೀವನವನ್ನು ನೋಡಬೇಕು. ಯಾಕಂದರೆ ಈ ಬದುಕು 4 ದಿನದ ಸಂತೆ ಅಷ್ಟೇ. ಇರುವಷ್ಟು ದಿವಸ ಸಂತೋಷವಾಗಿ ಬದುಕುವುದು. ಸಂತರು ಅಂತ ಯಾರಿಗೆ ಕರೆಯುವುದು ಅಂದ್ರೆ, ಬೆಳಗ್ಗೆದ್ದು ಕೂಡಲೇ ಅಳ್ಕೊಂತ ಹೇಳೋ ಸಂತರಲ್ಲ. ಕಾವಿ ಬಟ್ಟೆಗಳನ್ನು ಹಾಕ್ಕೊಂಡು ಎಲ್ಲೋ ಗುಡ್ಡ ಗವಿ ಗಹ್ವಾರಗಳಲ್ಲಿರುವವರು ಸಂತರಲ್ಲ. ಸಂತ ಅಂತ ಯಾರಿಗೆ ಕರಿಬೇಕು ಅಂದ್ರೆ, ಯಾರು ಸದಾ ಸಂತೋಷವಾಗಿರ್ತಾರ ಅವರೇ ಸಂತರು. ಸಂತುಷ್ಟ ಸತತಂ ಯೋಗಿನ, ಸಂತೋಷವಾಗಿರೋರು ಸಂತರು. ದೇವರು ಕೊಟ್ಟ ಈ ಬದುಕು 4 ಕ್ಷಣಗಳು ಸಂತೋಷವಾಗಿ ಕಳಿಬೇಕ ಮನುಷ್ಯ. ಮಹಾದೇವ ಭೂಪಾಲ ಮೋಳಿಗೆಯ ಮಾರಯ್ಯ ಅಂತ ಒಬ್ಬ ಶರಣ ಆಗಿ ಹೋದ. ಅವರು ಶರಣರು ಅರಸರು. ತಾನು ಅರಸನಾಗಿದ್ದು ಕಲ್ಯಾಣದೊಳಗೆ ಕಟ್ಟಿಗೆ ಒಡೆಯುವ ಕೆಲಸ ಮಾಡ್ತಿರ್ತಾನ. ತಾನು ಅರಸನಾಗಿದ್ದು ಕಲ್ಯಾಣದೊಳಗೆ ಕಟ್ಟಿಗೆ ಒಡೆಯುವ ಕಾಯಕ ಮಾಡುವ ಮೋಳಿಗೆಯ ಮಾರಯ್ಯ ಒಂದು ಸುಂದರ ವಚನ ಬರೀತಾನೆ. ಈ ಬದುಕಿನ ಯಥಾರ್ಥತೆ ಆಗಿದೆ. ಈ ಸುಂದರವಾದ ಬದುಕು ಖರೆ, ಇದರ ಯಥಾರ್ಥತೆ ಎಷ್ಟು, ಇದರ ಕ್ಷಣಭಂಗುರತೆ ಎಷ್ಟು, ಯಾವುದು ವಾಸ್ತವಿಕ ಸತ್ಯ, ರಿಯಾಲಿಟಿ ಆಫ್ ದಿಸ್ ಎಕ್ಸಿಸ್ಟೆನ್ಸ್, ಅದನ್ನು ಅರ್ಥ ಮಾಡಿಕೊಂಡು ಬದುಕಬೇಕು ಮನುಷ್ಯ. ಅವರೊಂದು ಸುಂದರವಾದ ಮಾತು ಬರೀತಾರೆ. ಆನೆ ಕುದುರೆ ಬಂಡಾರವಿದ್ದೊಡೇನು, ತಾನೊಂಬುದು ಪಡಿಯಕ್ಕಿ ಮಲಗುವುದರ್ಧ ಮಂಚ ಒಂದಾವಿನ ಹಾಲು. ಎಷ್ಟು ಸುಂದರವಾದ ವಚನ ನೋಡಿ. ನಾವೆಲ್ಲ ಇದನ್ನು ತಿಳ್ಕೊಳ್ಬೇಕು. ಬದುಕಿನ ಸತ್ಯತೆಯನ್ನು ನಮ್ಮ ಮುಂದೆ ಅವರಿಡ್ತಾರೆ. ಆನೆ ಕುದುರೆ ಬಂಡಾರವಿದ್ದೊಡೇನು, ತಾನೊಂಬುದು ಪಡಿಯಕ್ಕಿ ಮಲಗುವುದರ್ಧ ಮಂಚ ಒಂದಾವಿನ ಹಾಲು. ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ, ಒಡಲು ಭೂಮಿಯ ಸಂಗ ಒಡವೆ ತಾನೇ ನಪ್ಪುದು. ಕೈ ಹಿಡಿದ ಮಡದಿ ಪರರ ಸಂಗ, ಪ್ರಾಣ ವಾಯುವಿನ ಸಂಗ, ಸಾವಿನ ಸಂಗಡವಾರೂ ಇಲ್ಲ ನಿಕ್ಕಳಂಕ ಮಲ್ಲಿಕಾರ್ಜುನ. ಹೂ ವಿಲ್ ಕ್ರೈ ವೆನ್ ಯು ಡೈ. ರಾಬಿನ್ಸನ್ ಅಂತ ಒಬ್ಬ ಚಿಂತಕ ಒಂದು ಪುಸ್ತಕ ಬರೀತಾನೆ. ಹೂ ವಿಲ್ ಕ್ರೈ ವೆನ್ ಯು ಡೈ. ಮೋಳಿಗೆಯ ಮಾರಯ್ಯ ಸುಮ್ಮನೆ ಸಾಮಾನ್ಯ ಒಬ್ಬ ಬಡವಲ್ಲ, ಅವ ಮಹಾರಾಜ ಬರೆದ ವಚನ ಇದು. ಆನೆ ಕುದುರೆ ಬಂಡಾರವಿದ್ದೊಡೇನು, ತಾನೊಂಬುದು ಪಡಿಯಕ್ಕೆ ಮಲಗುವುದರ್ಧ ಮಂಚ ಒಂದಾವಿನ ಹಾಲು. ನಿನಗ ಎಷ್ಟು ಕೀರ್ತಿ ವಾರ್ತೆಗಳರ ಇರಲಿ, ಎಷ್ಟು ಸೇವಕರರ ಇರಲಿ, ನಿನ್ನ ಮನ್ಯಾಗ 10 ಇನೋವಾ ಕಾರ್ ಗಾಡಿ ಇದ್ರೂ ನೀ ಮಾತ್ರ ಹತ್ತದು ಒಂದರಾಗ ಹತ್ತಬೇಕಲ್ಲಪ್ಪ. 10 ಒಮ್ಮೆ ಹತ್ತಕ್ಕಂತೂ ಆಗೋದಿಲ್ಲ. ಆನೆ ಕುದುರೆ ಬಂಡಾರವಿದ್ದೊಡೇನು, ತಾನೊಂಬುದು ಪಡಿಯಕ್ಕಿ. ನಾ ಭಾಳ ದೊಡ್ಡ ರೈತದೀನಿ, ಶ್ರೀಮಂತದೀನ್ರಿ ಅಂತ ತಿಳ್ಕೊಂಡು 100 ಕ್ವಿಂಟಲ್ ನಿನ್ನ ಗೋಡಾವನ್ನೊಳಗೆ ಅಕ್ಕಿ ಇದ್ರೂ ಸಹಿತ 100 ಕ್ವಿಂಟಲ್ ನಾನು ಉಣ್ಲಿಕ್ಕಾಗೋದಿಲ್ಲ. ಉಣ್ಣುವುದು ಮಾತ್ರ ಒಂದು ಹಿಡಿ ಅಕ್ಕಿ ಅಷ್ಟೇ. ಇದು ತಿಳ್ಕೊ ನೀನು. ತಾನೊಂಬುದು ಪಡಿಯಕ್ಕಿ ಮಲಗುವುದರ್ಧ ಮಂಚ. 20 ಬೆಡ್ರೂಮಿನ ಮನೆ ಕಟ್ಸಿನ್ರಿ, ಮಕ್ಕಳು ಮೊಮ್ಮಕ್ಕಳು ಅಣ್ಣ ತಮ್ಮಗಳು ಎಲ್ಲ ಇರ್ತಾರೆ ಮನ್ಯಾಗ ಅಂದ್ರೆ, 20 ಬೆಡ್ರೂಮಿನ ಮನೆ ನೀ ಕಟ್ಸಿದ್ರು 20 ಬೆಡ್ರೂಮಿನೊಳಗೆ ನೀ ಮಕ್ಕೊಳಕ್ಕಾಗೋದಿಲ್ಲ. ಒಂದೇ ಬೆಡ್ರೂಮಿನೊಳಗೆ ಅರ್ಧ ಮಂಚದೊಳಗೆ ಮಕ್ಕೋಬೇಕಲ್ಲ. ಮಲಗುವುದರ್ಧ ಮಂಚ. ಅದು ಎಷ್ಟು ದಿವಸ ಮುಂದೆ ನಿನ್ನ ಮಕ್ಕಳು ಮದುವೆ ಆಗೋ ಮಟ್ಟ ನೀನು ಬೆಡ್ರೂಮ್ನಾಗ, ಅವ್ಕರು ಮದುವೆ ಆದು ಅಂದ್ರೆ ಅವ್ರ ಮದುವೆಗೆ ಅವ್ರ ಬೆಡ್ರೂಮಿಗೆ ಹೋಗ್ತಾರೆ, ನಿನಗೆ ಪಡಸಾಲ್ಯಾಗ ಒಗಿತಾರಂತ. ನೀ ಪಡಸಾಲ್ಯಾಗಿರ್ಬೇಕು. ಅದು ಟಿ ವಿ ಗಿವಿ ನೋಡ್ಕೊಂತ ಕುಂತು ಅಂದ್ರೆ ಅವು ಬಂದು ಅಂದ್ರೆ ಮಕ್ಕಳು ಮೊಮ್ಮಕ್ಕಳು ನೋಡಕ್ಕೆ ಶುರು ಮಾಡಿದ್ರೆ ಮನ್ಯಾಗ ಹೆಣ್ಮಕ್ಳು ಅಂತಿರ್ತಾರೆ, ಏನು ಮನೆ ಹಿಡ್ಕೊಂಡು ಕುಂತೀರಿ, ಹೊರಗೆ ಹೋಗಬಾರ್ದ ಆ ಕಡೆ. ಇದು ಒಂದು ಚಾಪಿ ಹಿಡ್ಕೊಂಡು ಹೋದ ಹನುಮಂದೇವ್ರ ಗುಡಿ ಕಡೆ. ಭಾರಿ ಚಲೋ ಐತೆ ಬಿಡ್ರಿ ಗುಡಿ ಅಂತ. ಅವ ಕಟ್ಟಿ ಮೇಲೆ ಮಗ್ಗಲಿದ್ದವಂದ. ಮತ್ತು ನಮಗೆ ಗೊತ್ತೈತ್ರಿ, ಎಲ್ಲರೂ ದೊಡ್ಡ ದೊಡ್ಡ ಮನೆ ಕಟ್ಟಿಸಿದವ್ರು ಕೊನೆಗೆ ಹನುಮಂದೇವ್ರ ಗುಡಿನ ಗತಿ ಅವ್ರಿಗೆ ಅನ್ನೋದು ಗೊತ್ತೈತಿ ನಮಗೆ. ಅದಕ್ಕೆ ನೀವು ನೋಡ್ರಿ, ಹಳ್ಳ್ಯಾಗ ಹನುಮಂದೇವ್ರ ಗುಡಿ ಪಟ್ಟಿ ಯಾರೂ ಇಲ್ಲ ಅನ್ನೋದಿಲ್ಲ, ಎಲ್ಲರೂ ಕೊಡ್ತಾರೆ. ಇದು ತಿಳ್ಕೋಬೇಕು ಮನುಷ್ಯ. ನಾನು ಕಷ್ಟಪಟ್ಟು ಕಟ್ಟಿದ ಬೆಡ್ರೂಮ ಒಂದು ದಿವಸ ನನಗೆ ಡೆಡ್ ರೂಮ್ ಆಗ್ತೈತೆ ಅನ್ನೋದು ಗೊತ್ತಾಗಬೇಕು ಮನುಷ್ಯಾಗಿದ್ದು. ಏನು ಪೂರಾ ಮನ್ಯಾಗಂತೂ ಇರೋಕ್ಕಾಗೋದಿಲ್ಲ, ಅರ್ಧ ಮಂಚದೊಳಗೆ ಮಲ್ಕೋಬೇಕು ನಾನು ಅಷ್ಟೆ. ಒಂದಾವಿನ ಹಾಲು.
ಏನು ಮನ್ಯಾಗ 100 ಆಕಳ ಕಟ್ಟಿನಿ ಅಂದ್ರೆ 100 ಆಕಳದ ಚಹಾ ಬೇರೆ ಕುಡಿತೀಯ ನೀನು? 100 ಆಕಳದು ಕುಡಿಯೋಕ್ಕಾಗೋದಿಲ್ಲ. ಅದು 1 ಕಪ್ ಹಾಲಿನ ಚಹಾನ ಕುಡಿಬೇಕು ನೀನು ಅಷ್ಟ. ಮತ್ತು ಅದಕ್ಕೂ ಮಿಕ್ಕಿ ಶುಗರ್ ಗಿಗರ್ ಇದ್ರಂತಂದ್ರು ಮುಗ್ದ ಹೋತದು. ಡಿಕಾಷನ್ ಅಂತಾರಿಲ್ಲ, ನಿಮ್ಗೆ ಏನಂತೀರ ಅದಕ್ಕೆ ನೀವು? ಡಿಕಾಷನ್ ಅಂದ್ರೆ ಅವ್ರಿಗೆ ಇದು ಆಗೋದಿಲ್ಲ, ಬ್ಲ್ಯಾಕ್ ಟೀ ಅಂತಾರೆ ಅವ್ರಿಗೆ. ಅದಕ್ಕೆ ಮಾಡ್ರನ್ ಬ್ಲ್ಯಾಕ್ ಟೀ ತೊಗೊಂಬರಿ ಅಂದ್ರೆ, ಬ್ಲ್ಯಾಕ್ ಟೀ ತೊಗೊಂಬರಿ ಅಂದ್ರೆ ನಮಗೆ ಶುಗರ್ ಐತೆ ಅಂತ ಅರ್ಥ ಅಷ್ಟ. ಅದಕ್ಕೆ ಅವ್ರಿಗೆ ಉಣ್ಣಾಕ ಇರೋದಿಲ್ಲ. ಅವು ನೋಡ್ರಿ ಮನ್ಯಾಗ ಇದಕ್ಕೆ ಎಲ್ಲ ಅವ್ರು ಹೋಳಿಗೆ ಗೀಳಿಗೆ ಮಸ್ತ್ ಉಣ್ತಿರ್ತಾರೆ. ಇದಕ್ಕೆ ಅವು ನುಚ್ಚ ರಾಗಿ ಮುದ್ದೆ ನೀಡ್ತಿರ್ತಾರೆ. ಅವ್ರು ಪಾನಿಪುರಿ ವಡಾಪಾವ್ ಇದಕ್ಕೆ ತೋರಿಸಿ ತಿಂತಿರ್ತಾರೆ. ಅದಕ್ಕೆ ಅದೇನು ನೀವೆಲ್ಲರೂ ಉಣ್ರಿ, ನೀವು ಉಣ್ರಿ, ಆಮೇಲೆ ಉಣ್ತೀನಿ ಅಂತಿರ್ತೈತೆ ಅದು ಕುಂತು. ಏನಿದ್ರು ಸಹಿತ ಉಣ್ಣಕ್ಕೆ ಬಾಯಿ ಬೇಕಲ್ಲ ಮನುಷ್ಯಾಗ. 100 ಆಕಳ ಕಟ್ಟಿದ್ರು ಕುಡಿಯುವುದು 1 ಕಪ್ ಹಾಲ. ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಷ್ಯ. ಏನು ನಾ ಭಾರಿ ಶ್ರೀಮಂತದೀನಿ, ದೊಡ್ಡವದೀನಿ ಅಂತ ತಿಳ್ಕೊಂಡು ಏನು ಹ್ಯಾಪಿ ಬರ್ತ್ಡೇ ಆಚರಣೆ ಮಾಡ್ಕೊತಿದ್ದ. ಏನು ಶೃಂಗಾರ ಮಾಡ್ಯಾನ, ಬಲೂನ್ ಕಟ್ಟ್ಯಾನ. ಬಲೂನ್ ಕಟ್ಟಿ ಹಾರಾಡ್ತಿತ್ತ, ಬಲೂನ್ ಹೇಳ್ತಿತ್ತ ಮನುಷ್ಯಾಗ. ಏನು ಹ್ಯಾಪಿ ಬರ್ತ್ಡೇ ಮಾಡ್ಕೊತೀವೋ ಮಾರಾಯ. ನನಗೆ ಗೊತ್ತೈತಿ, ನಾ ಯಾವಾಗ ಟಬ್ ಅಂತೀನಂತೂ ಗೊತ್ತಿಲ್ಲ, ನೀನು ಯಾವಾಗ ಟಬ್ ಅಂತಿ ಗೊತ್ತಿಲ್ಲ. ಏನು ಹ್ಯಾಪಿ ಬರ್ತ್ಡೇ ಮಾಡ್ಕೊಳ್ಳೋದು, ಯಾವುದರ ವೈಭವ ಮನುಷ್ಯನಿಗೆ. ನನಗೆ ಭಾಳ ದುಡ್ಡಿದೆ, ಶ್ರೀಮಂತಿಕೆ ಇದೆ ತಿಳ್ಕೊಂಡು ನಾ ಊರಾಗ ಎಲ್ಲರಿಗೆ ಅನ್ಕೊಂತ ಅಡ್ಡಾಡ್ತಿರ್ತೀನಿ. ಏನು ಅನ್ಕೊಂತ ಅಡ್ಡಾಡಿರ್ತೀನಿ ಅಂದ್ರೆ ICU ಅಂತಿರ್ತಾರೆ. ನೀನು ನೋಡ್ಕೊತೀನಿ ಹೋಗಿ ಅನ್ನೋದಲ್ಲ ಮಂದಿ ಊರಾಗ. ICU ಅಂತಿರ್ತಾರೆ, ಕೇಳಿರಿಲ್ಲ ನೀವು? ICU ಅಂತಿರ್ತಾರೆ. ನೀವು ದುಡ್ಡಿದ್ದಾಗ ಅನ್ಬೋದು, ICU ಅನ್ಬೋದು. ನಿಮಗೆ ಲಾಸ್ಟಿಗೆ ದವಾಖಾನೆಗೆ ಹಾಕ್ತಾರಲ್ಲ, ಅದೇನದು? ನೀನು ಊರಾಗ ಅದು ರೊಕ್ಕಿದ್ದಾಗ ICU ಒಂದಿಲ್ಲ, ಈಗ ಬಾ ICU ಅಂತಿರ್ತೈತದು. ನೀನೇನು ಊರಾಗ ICU ಒಂದೇ ಅಲ್ಲ, ಈಗ ICU ಅಂತಿರ್ತೈತದು. ಯಾವುದು ಹೇಳಿ? ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಷ್ಯ. ಒಡಲು ಭೂಮಿಯ ಸಂಗ, ಒಡವೆ ತಾನೇನಪ್ಪುದೋ. ಯಾರು ಎಷ್ಟು ಗಳಿಸಿದ್ರ ಏನೈತೆ ಹೇಳ್ರಿ?